ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಮತ್ತೊಂದು ನಿರಾಸೆ. ಧರ್ಮಶಾಲಾದಲ್ಲಿ ನಿನ್ನೆ ನಡೆದ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಪಂದ್ಯ ಸಂಪೂರ್ಣ ಮನರಂಜನೆಯ ಪ್ಯಾಕೇಜ್ ಆಗಿತ್ತು. ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಗೈರಿನಲ್ಲಿ ಮುಂಬೈ ತಂಡವನ್ನ ಮುನ್ನಡೆಸಿದ ಜಸ್ಪ್ರೀತ್ ಬುಮ್ರಾ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ಪರ ಪ್ರಭ್ಸಿಮ್ರನ್ ಸಿಂಗ್ ಅರ್ಧಶತಕದ ಮೂಲಕ ಭರ್ಜರಿ ಅಡಿಪಾಯ ಹಾಕಿದರು. ಕೊನೆಯಲ್ಲಿ ಒಮರ್ ಜಾಯ್ ಕೇವಲ 17 ಎಸೆತಗಳಲ್ಲಿ ಸಿಡಿಲಬ್ಬರದ 38 ರನ್ ಚಚ್ಚಿ ತಂಡವನ್ನ 200ರ ಗಡಿ ದಾಟಿಸಿದ್ರು. ಅವರ ಆ ಕ್ಯಾಮಿಯೋ ಇಲ್ಲದಿದ್ರೆ ಪಂಜಾಬ್ ಮೊತ್ತ ಇನ್ನೂ ಕಡಿಮೆಯಾಗ್ತಿತ್ತು ಅನ್ನೋದು ನಿಜ. ಮುಂಬೈ ಪರ ಶಾರ್ದುಲ್ ಠಾಕೂರ್ ಮಧ್ಯಮ ಕ್ರಮಾಂಕವನ್ನ ಧ್ವಂಸ ಮಾಡಿ 4 ಪ್ರಮುಖ ವಿಕೆಟ್ ಕಬಳಿಸಿದ್ರು. ಆದರೆ ಡೆತ್ ಓವರ್ಗಳಲ್ಲಿ ಮಾಡಿದ ಸಡಿಲ ಬೌಲಿಂಗ್ ಪಂಜಾಬ್ಗೆ ಹೆಚ್ಚುವರಿ ರನ್ ಉಡುಗೊರೆಯಾಗಿ ನೀಡಿತು. 201 ರನ್ಗಳ ದೊಡ್ಡ ಗುರಿ ಬೆನ್ನಟ್ಟಿದ್ದ ಮುಂಬೈಗೆ ರೆಕೆಲ್ಟನ್ ಮಿಂಚಿನ ಆರಂಭ ನೀಡಿತು. ಇನ್ನೊಂದೆಡೆ ರೋಹಿತ್ ಶರ್ಮಾ ರನ್ಗಾಗಿ ಹೋರಾಟ ನಡೆಸುತ್ತಿದ್ದ ವೇಳೆ ಯಜುವೇಂದ್ರ ಚಹಲ್ ಅವರ ಚತುರ ಬೌಲಿಂಗಿಗೆ ಬಲಿಯಾದರು. ಆದ್ರೆ ನಿಜವಾದ ಗೇಮ್ ಚೇಂಜರ್ ಅಂದ್ರೆ ತಿಲಕ್ ವರ್ಮಾ. ಪಂಜಾಬ್ ಬೌಲರ್ಗಳನ್ನ ಮೈದಾನದ ಮೂಲೆ ಮೂಲೆಗೂ ಚದುರಿಸಿದ ತಿಲಕ್ ಕೇವಲ 33 ಎಸೆತಗಳಲ್ಲಿ ಅಜಯ 75 ರನ್ ಸಿಡಿಸಿ ಪಂದ್ಯವನ್ನ ಸಂಪೂರ್ಣ ಮುಂಬೈ ಕಡೆ ತಳ್ಳಿದ್ರು. ಅವರ ಬ್ಯಾಟಿಂಗ್ ಕ್ಲಾಸ್ ಅಂಡ್ ಮಾಸ್ ನಿಂದ ಕೂಡಿತ್ತು. ಕೊನೆಗೂ ಅಂತಿಮ ಓವರ್ನ 5ನೇ ಎಸೆತದಲ್ಲಿ ಗೆಲುವಿನ ರನ್ ದಾಖಲಿಸಿದ ಮುಂಬೈ ಒತ್ತಡದ ಪಂದ್ಯದಲ್ಲಿ ಮತ್ತೊಮ್ಮೆ ತನ್ನ ಚಾಂಪಿಯನ್ ಮನೋಭಾವ ತೋರಿಸಿತು. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.